ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಸಮೀಪದ ಸತ್ತೇಗಾಲ ಕಾವೇರಿ ನದಿ ಅಣೆಕಟ್ಟಿನಿಂದ ರಾಮನಗರ ಜಿಲ್ಲೆಯ ನಾನಾ ಕಡೆಗೆ ಶಾಶ್ವತ ಕುಡಿಯುವ ನೀರು ಪೂರೈಕೆ ಯೋಜನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಸ್ಥಳ ಪರಿಶೀಲನೆ ನಡೆಸಿದರು. ಇದಕ್ಕೂ ಮೊದಲು ಹಿರೇನಾಗರದಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಭೂಮಿಗೆ ಎಲ್ಲ ನಮ್ಮ ರೈತರು ಒಪ್ಕೊಂಡಿದ್ದಾರೆ. ಬೇರೆ ಒಂದು ಸ್ಮಾಲ್ ಪಾಯಿಂಟು ಅಲ್ಲಿ ಇನ್ನೊಂದು ಅರ್ಧ ಕಿಲೋಮೀಟರ್ ಟನಲ್ ವ್ಯವಸ್ಥೆ ಆಗಬೇಕಾಗಿದೆ. ಇಲ್ಲಿ ಮಧ್ಯ ಕೂಡ ಟನಲ್ ಇದೆ. ಎಷ್ಟು ಕಿಲೋಮೀಟರ್ ಟನಲು ಸರ್? 12 ಕಿಲೋಮೀಟರ್ ಟನಲ್. 600 ಮೀಟರ್ ಮಾತ್ರ ಒಂದು ಅರ್ಧ ಕಿಲೋಮೀಟರ್ ಬಾಕಿ ಉಳ್ಕೊಂಡಿದೆ. ನಾವು ಆದಷ್ಟು ಈ ಡಿಸೆಂಬರ್ ಅಷ್ಟೊತ್ತಿಗೆ ಇದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಯೋಜನೆ, ನಮ್ಮ ಚಿಂತನೆ. ಸೊ ಅದಕ್ಕೆ ನಾನು ಎಲೆಕ್ಷನ್ ಟೈಮಲ್ಲಿ, ಯೋಗೇಶ್ ಎಲೆಕ್ಷನ್ ಟೈಮಲ್ಲಿ ಕೂಡ ನಾವು ಮಾತು ಕೊಟ್ಟಿದ್ದೋ ಇದನ್ನು ನಾವು ಜಲ್ದಿ ಅದನ್ನು ಮಾಡ್ತೀವಿ ಅಂತ. ಇವತ್ತು ಅದಕ್ಕೆ ಬಂದು ನೋಡ್ತಾ ಇದ್ದೀವಿ. ಇದಾದಮೇಲೆ ಸಾಯಂಕಾಲ ಅಲ್ಲಿ ಏನೇನು ಎಲೆಕ್ಷನ್ ಟೈಮಲ್ಲಿ ಜನರಿಗೆ ಮಾತು ಕೊಟ್ಟಿದ್ದೋ ಅದನ್ನೆಲ್ಲ ಕೂಡ ಚರ್ಚೆ ಮಾಡೋದಿದ್ದೇವೆ. ಆದಷ್ಟು ಜಲ್ದಿ ಅವೆಲ್ಲ ಕೂಡ ಯೋಜನೆಗಳು ಪ್ರಾರಂಭ ಆಗ್ತದೆ. ರೈತರು ಭೂಮಿ ಏನಾರು ಅಕ್ವೈರ್ ಮಾಡ್ತಾರೆ? ಹೌದು, ಕೆಲವರು ಕನ್ಸೆಂಟ್ ಅಕ್ವಿಷನ್ ಕೊಡ್ತಾ ಇದ್ದಾರೆ. ರೈತರು ಬೇಕು, 1.5 ಎಕರೆ ಬೇಕು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ. ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ. ಅವ್ರಿಗೆ ನಾವೇನು ಕಾಂಪನ್ಸೇಷನ್ ಕೊಡಬೇಕು ಸರ್ಕಾರ ವತಿಯಿಂದ ಸಹಾನುಭೂತಿಯಿಂದ ಅವ್ರಿಗೆ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಕಾಂಪನ್ಸೇಷನ್ ಕೊಡ್ತೀವಿ. ಈ ವೇಳೆ ನಿಕಟಪೂರ್ವ ಸಂಸದರಾದ ಡಿಕೆ ಸುರೇಶ್, ಶಾಸಕರಾದ ಸಿಪಿ ಯೋಗೇಶ್ವರ್, ಉದಯ್ ಕದಲೂರು, ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿ, ಸುಧಾಮ್ ದಾಸ್, ಮಾಜಿ ಶಾಸಕ ಅಶ್ವಥ್, ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು.